ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ರೆ ಎಲ್ಲರೂ. ಸೊ ಇವತ್ತು ಮತ್ತೆ ಹೊಸ ವಿಡಿಯೋ ಜೊತೆಗೆ ಬರ್ತಾಯಿದ್ದೀನಿ. ಮಾರ್ನಿಂಗ್ 6 o'clock ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಮೆಂತ್ಯ ಕಾಳಿನ ಸಸಿ ತುಂಬ ಚೆನ್ನಾಗಿ ಬರ್ತಾಯಿದೆ, ಅದನ್ನೇ ನಿಮಗೆ ತೋರಿಸಿದ್ದು. ಅದಕ್ಕೆ ಒಂದು ಕುಂಡದಲ್ಲಿ ಹಳೆಯದು ಯಾವುದೋ ಒಂದು ಗಿಡ ಇತ್ತು, ಅದನ್ನು ಎತ್ತಾಕ್ಬಿಟ್ಟು ಅವಕ್ಕೆ ಫ್ರೀಯಾಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾಯಿದ್ದೀನಿ. ಸೊ ಇಲ್ಲೂ ಕಡೆ ಸ್ವಲ್ಪ ಹಾಕಿದ್ದೆ, ಇನ್ನೊಂದು ಕೊತ್ತಂಬರಿ ಕಾಳು ಹಾಕಿದ್ದೀನಿ, ಅದು ಸ್ವಲ್ಪ ಲೇಟು ಬರೋದು. ಮೆಂತ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಫಾಸ್ಟ್ ಗ್ರೋತ್ ಇದೆ, ತುಂಬ ಚೆನ್ನಾಗಿ ಬರ್ತಾನೂ ಇದೆ. ಆ್ಯಂಡ್ ಇದು ಮಲ್ಲಿಗೆ ಗಿಡ ಫುಲ್ಲು ಎಲ್ಲ ಒಣಗೋಗಿದೆ ಅಂತ ಇನ್ನೇನು ಕಿತ್ತಾಕ್ತಾ ಇದ್ದೆ. ಸ್ವಲ್ಪ ನೀರು ಹಾಕಿದ ತಕ್ಷಣ ಇಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ, ಕಾಂಟ್ ಬಿಲೀವ್. ನೋಡಿ ನಮ್ಮ ಅಲೋವೆರಾ ಸಸ ಎಷ್ಟು ಚೆನ್ನಾಗಿದೆ. ನನ್ನ ಮಗ ಇನ್ನೂ ಆರಾಮಾಗಿ ಮಲ್ಕೊಂಡಿದ್ದ. ಸೊ ದ್ಯಾಟ್ ನಾನು ಬೆಳಗ್ಗೆ ನೋಡಿ ನಮ್ಮ ಮನೆ ಎದುರುಗಡೆ ಸೂರ್ಯ ಹೇಗೆ ಕಿರಣ ಸೂಸಿದ್ದಾನೆ ಅಂತ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಮನೆ ಕೆಳಗಡೆ ಅಂದರೆ ಕ್ವಾರ್ಟರ್ಸಲ್ಲಿ ಸೊಪ್ಪು ಮಾರೋಳು ಬರ್ತಾಳೆ, ಸೊಪ್ಪು ತರೋಕ್ಕೆ ಅಂತ ಹೋಗ್ತಾಯಿದ್ದೆ ನಾನು. ಸೊ ಕ್ವಾರ್ಟರ್ಸ್ ಎಂಡಿಗೆ ಬರ್ತಾಳೆ ಅವಳು. ಆಮೇಲೆ ಹೊರಗಡೆ ಯಾರೋ ತುಂಬ ಜನ ಬಂದರು. ಸೊ ಅವ್ರ ಎದುರುಗಡೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಎಷ್ಟು ಆಗುತ್ತೋ ಅಷ್ಟು ಇಟ್ಕೊಂಡು ಹೋಗಿದ್ದೆ. ಕೊನೆಗಿದ್ದಾಳೆ ಬೀದಿ ಕೊನೆಗೆ ಕೂತಿರ್ತಾಳೆ ಅಮ್ಮ. ಸೊ ನಾನು ಬರೋ ಅಷ್ಟೊತ್ತಿಗೆ ಪಾಪು ಎದ್ಬಿಟ್ಟಿರ್ತಾನೆ ನೋಡಿ. ಗುಡ್ ಮಾರ್ನಿಂಗ್ ಬಂಗಾರ. ಪದನಿಸ ಸಾನಿದಪ ಮಗರೇಶ ಸರೆಗಮ ಪದನಿಸ ಸಾನಿದಪ ಮಗರೇಶ ಸರೆಗಮ ಪದನಿಸ ಸಾನಿದ. ಬೆಳಗ್ಗೆ ಬೀಳೋ ಎಳೆ ಬಿಸಿಲಿಗೆ ಮಕ್ಕಳನ್ನ ಹಿಡ್ಕೊಂಡು ಬಂದರೆ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಹೆಲ್ದಿಯಾಗಿರ್ತಾರೆ. ವಿಟಮಿನ್ ಡಿ ಮತ್ತು ಎ ಹೇರಳವಾಗಿ ಸಿಗುತ್ತೆ. ಓ, ಇನ್ವೆನ್ಷನ್ ಮಾಡ್ತಾಯಿದ್ರಾ ನೀವು? ಏನು ಇನ್ವೆನ್ಷನ್ ಮಾಡ್ತಾಯಿದ್ರಿ? ಏನು ಇನ್ವೆನ್ಷನ್ ಮಾಡ್ತಾಯಿದ್ರಿ? ಏನು ನೋಡ್ತಾಯಿದ್ರಿ? ಏನು ಹೊಸದು ಏನು ಕಂಡು ಇದ್ರಿ ನೀವು? ಹೊಸದು ಏನು ಇನ್ವೆನ್ಷನ್ ಮಾಡ್ತಾಯಿದ್ರಿ ಸಾಹೇಬ್ರೇ? ವಾಟ್ ಯು ಡಿಸ್ಕವರಿಂಗ್ ಯಾರ್? ಆ ಬೇಬಿ, ಓ ಬೇಬಿ ಮರಿ, ಏ ಮಧು ಬಂಗಾರ, ಸಕ್ರಿ ಮುತ್ತಿ. ನಮ್ಮ ಚಿನ್ನು ಮರಿ ಇದು, ನಮ್ಮ ಗುಂಡು ಮರಿ ಇದು. ಜೋ ಜೋ ಚಿನ್ನು ಗುಂಡು ಪುಟಾಣಿ, ನಮ್ಮ ಚಿನ್ನು, ನಮ್ಮ ಗುಂಡು, ನಮ್ಮ ಶೋನಾ ಬೇಬಿ ಲಾಲಿ ಚಿನ್ನು. ನಾನು ಓಡಿಸ್ಕೊಂಡ್ಬಂದೆ. ಸೊ ನಾನು ಯೂಸ್ ಮಾಡೋದು ಪ್ಯಾರಾಚೂಟ್ ಅಡ್ವಾನ್ಸ್ ಬಾಡಿ ಲೋಷನ್. ಇದು ಡೀಪ್ ನರಿಶಿಶ್ ಇದೆ, ಮಾಯ್ಶ್ಚರೈಸರ್ ಆ್ಯಂಡ್ ಪ್ರಾಡಕ್ಟ್ ಇದೆ. ಇದು ನಾನು ಸ್ವಲ್ಪ ಡ್ರೈ ಸ್ಕಿನ್, ಸೊ ಡ್ರೈ ಸ್ಕಿನ್ಗೆ ತುಂಬ ಚೆನ್ನಾಗಿ ಹೋಗ್ತಿದೆ. ಸೊ ಯೂಶ್ವಲ್ ಆಗಿ ನಾನು ವ್ಯಾಕ್ಸಿನ್ ಆಗ್ತಾಯಿದ್ದೆ, ವ್ಯಾಕ್ಸಿನ್ ಚೆನ್ನಾಗಿ ಬರ್ತೈತೆ. ಬಟ್ ಈಗ ಡ್ರೈ ಸ್ಕಿನ್ನು ಇಲ್ಲಿ ಫಾರ್ಟಿಸನ್ನಿಂದ ತುಂಬ ಹಾರ್ಡ್ ಹೋಗಿದೆ. ಸೊ ಹಾರ್ಡ್ ಹೋಗಿದೆ ನಮಗೆ ಇದು ಡ್ರೈ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತದೆ. ಇದ್ರ ಬಗ್ಗೆ ಹೇಳಬೇಕು ರಿಂಗ್ ಅಂತಂದರೆ ಇದು 400 ml ಇದೆ. ಇದ್ರ ನೆಟ್ ವೇಟ್ ಬಂದು 400 ml ಕ್ವಾಂಟಿಟಿ. ಡ್ರೈ ಬಂದುಬಿಟ್ಟು 385 rupees ಪ್ರೈಸು. ಸೊ ಇದು ನಾನ್ ಆಲ್ಕೋಹಾಲ್ ಫ್ರೀ ಇದು. ಸೊ ನಮಗೆ ಬಾಡಿ ಯಾವ ರೀತಿ ಆಗಲ್ಲ, ನಾನು ಇಷ್ಟು ತಗೋತೀನಿ. ಇನ್ನು ಯೂಶ್ವಲ್ ಏನು ಮಾಡ್ತೀನಿ, ಅದು ಹ್ಯಾಂಡ್ಸಿಗೆ ಹಾಕೊಂಡ ತಕ್ಷಣ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ನೋಡ್ಬೋದು. ನೋಡಿ ಡಿಫ್ರೆನ್ಸ್ ಕಾಣಿಸ್ತಿದೆಯಾ? ಸ್ಮೂತ್ನಿಂಗು ಸ್ಕಿನ್ ಹಚ್ಚಿದ ತಕ್ಷಣ ಶೈನಿಂಗ್ ಬಂತು, ಸ್ವಲ್ಪ ಆಯಿಲಿ ಅನಿಸ್ತಾ ಇದೆ. ಇದಕ್ಕೆ ನಾನು ಹಾಕಿಲ್ಲ, ಇದಕ್ಕೆ ಸ್ವಲ್ಪ ಫುಲ್ಲು ಡ್ರೈ ಇದೆ ನೋಡಿ. ಹಿಂಗೆ ಹಾಕಿದ ತಕ್ಷಣ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ಹಾಕ್ತೀನಿ. ಅನ್ಕೋದು ರೈಸ್ ನಿಮಗೆ. ಯೂಶ್ವಲಿ ನಾವೇನು ಮಾಡ್ತೀವಿ, ಮನೆಗೆ ಇರ್ತೀವಿ ಅಂತ ತಕ್ಷಣ ಹೌಸ್ ವೈಫು ಬಾಡಿ ಕೇರ್ ಮಾಡೋಲ್ಲ, ಮನೆ ಕೆಲಸ, ಗಂಡನ ಟಿಫಿನ್. ಆ್ಯಂಡ್ ಇದು ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ತರಿಸ್ಕೊಂಡಿದ್ದೆ ಮಾಮಾ ಅರ್ಥದ್ದು ವಿಟಮಿನ್ ಸಿ ಸನ್ಸ್ಕ್ರೀನ್ ಇದೆ. ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಪ್ರಾಡಕ್ಟ್ ರಿವ್ಯೂ ಕೊಟ್ಟಿಲ್ಲ, ಯಾವುದೇ ಅಡ್ವರ್ಟೈಸ್ಮೆಂಟ್ ನಾನು ಕೊಟ್ಟಿಲ್ಲ. ಇದೆ
ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಇದ್ರದ್ದು ಕನ್ಸಿಸ್ಟೆನ್ಸಿನ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಇದನ್ನು ಫೇಸ್ಗೆ ಹಾಕ್ತೀನಿ, ಫೇಸ್ ಕ್ರೀಮ್ ಥರ. ಫೇಸ್ ಮಾಡೋದು ತುಂಬ ಸ್ಮೂತ್ ಆಗುತ್ತೆ. ಎರಡು ಪ್ರಾಡಕ್ಟ್ ನಮ್ಮ ಮನೇಲಿ ಯೂಸ್ ಮಾಡೋದು. ಆಮೇಲೆ ಆ್ಯಸ್ ನಾನು ಬೇಬಿ ತೆಗೆದುಕೊಂಡು ಮನೆ ಕೆಲಸ, ದೇವ್ರ ಪೂಜೆ ಆಗಿರ್ಬೋದು ಅಥವಾ ಮನೆಗಿದ್ದಾಗಲೂ ಯಾಕೆ ಮನೆಗಿದ್ದು ನಾವು ತುಂಬ ಕಪ್ಪು ಬರ್ತೀವಿ, ಕುಕ್ಕೆ ಇಲ್ಲ ಕಪ್ಪು ಬರುತ್ತೆ ಅಂತ ಇರ್ತದೆ. ಮನೆಗಿದ್ದಾಗ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಯಾಕಂದರೆ ವಾತಾವರಣದ ಗಾಳಿ ಆಗಿರ್ಬೋದು, ಶಾಖ ಆಗಿರ್ಬೋದು. ನನಗೆ ಈಗ ಮಾತ್ರ ಬಿಸಿಲು ಟೈಮ್ ಸ್ಟಾರ್ಟ್ ಆಯಿತು, ಈಗ ಇನ್ನೂ ಜಾಸ್ತಿ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಮನೆಗಿದ್ದಾಗಲೂ ಯೂಸ್ ಮಾಡಿದ್ರೆ ನಾವು ಬೆಟರ್ ಫೀಲ್ ಮಾಡ್ತೀವಿ. ಈ ಸ್ಕಿನ್ನು ಅಷ್ಟೇ ತುಂಬ ಬೆಟರ್ ಫೀಲ್ ಮಾಡ್ತೀವಿ. ನಾನು ಯೂಸ್ ಮಾಡೋ 2 ಬಾಡಿ ಲೋಷನ್ನು ತೋರಿಸಿದ್ದೀನಿ. ಇದು ತುಂಬ ಯೂಸ್ಫುಲ್ ಇದೆ, ಬೆನಿಫಿಟ್ ಇದೆ. ತುಂಬ ದಿನದಿಂದ ಯೂಸ್ ಮಾಡಿ ರಿಸಲ್ಟ್ ಕೂಡ ಬಂದಿದೆ ನನಗೆ. ಮಾಮಾ ಅರ್ಥದ್ದು ನಾನು ರೀಸೆಂಟಾಗಿ ಯೂಸ್ ಮಾಡ್ತಿರೋದು. ಅದ್ರ ಬಗ್ಗೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಹೇಳ್ಬೋದು. ಸ್ಕಿನ್ನಿಗೆ ಬೇಗ ಅಬ್ಸರ್ವ್ ಆಗುತ್ತೆ, ತುಂಬ ಚೆನ್ನಾಗಿದೆ. SPF 30ವರೆಗೂ ಇದೆ. ನಾರ್ಮಲ್ ಕ್ರೀಮ್ಸೇ 30 ಬರುತ್ತೆ. ಸೊ SPF 30ವರೆಗೂ ನಿಮಗೆ ಅಂದರೆ ಇರ್ಬೋದು. ಆ್ಯಂಡ್ ಡಸ್ಟ್ ಫ್ರೀ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಬೇರೆ ಓಪನಿಂಗ್ ಬಟನ್ಸ್ ಕೂಡ ಚೇಂಜ್ ಇರುತ್ತೆ. ಕನ್ಸಿಸ್ಟೆನ್ಸಿ ಅಥವಾ ಸೊ ಸಂಜೆ 6 ಗಂಟೆಗೆ ಕಾಯಿಲ್ ಹಾಕ್ಬಿಟ್ಟು ದೀಪ ಹಚ್ಚಿ ದೇವ್ರ ಮುಂದೆ ಟೀ ರೆಡಿ ಆಗಿದೆ. ಒಂದು ನನಗೆ, ಮತ್ತು ಇನ್ನೊಂದು ನನ್ನ ಹಸ್ಬೆಂಡ್ಗೆ. ನೀವು ಜಿಮ್ನಾಸ್ಟಿಕ್ ಮಾಡ್ತಾ ಇದ್ದೀರಾ? ಯಾವ್ರಿಗೆ ಹೋಗ್ತಾ ಇದೆ ಗಾಡಿ ಇದು? ಮಲಗಿರೋ ನಮ್ಮ ಚಿನ್ನು ಅಷ್ಟೊತ್ತಿಗೆ ಎದ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ. ನಾನು ಇವತ್ತು ಅವನಿಗೆ ಸ್ನಾನ ಮಾಡಿಸಿಲ್ಲ, ಬಿಕಾಸ್ ಸ್ವಲ್ಪ ಮೈ ಬಿಸಿಯಾಗಿತ್ತು ಆ್ಯಂಡ್ ಸ್ವಲ್ಪ ಮೂಗು ಸೋತಿತ್ತು. ಅದಕ್ಕೆ ಪಕ್ಕದ ಮನೆಯಲ್ಲಿ ನಮ್ಮ ಮನೆಯವರ ಫ್ರೆಂಡ್ ಮಗಂದು ಬರ್ಡೇ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮನೆಯವ್ರು ಊಟ ಮಾಡಿಕೊಂಡು ಡ್ಯೂಟಿಗೆ ಹೋದರು 8 o'clockಗೆ. ನಮ್ಮ ಚಿನ್ನು ಅಷ್ಟೊತ್ತಿಗೆ ಮತ್ತೆ ಮಲಗಿದ್ದ 1 hour. ಮಲಗಿ ಮತ್ತೆ ಎದ್ದ. ನಾನು ಆಫೀಸ್ ಕೆಲಸ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಅವನು ಎದ್ಬಿಟ್ಟ. ತುಂಬ ನಿದ್ದೆಗಳನ್ನಲ್ಲೇ ಎದ್ದಿದ್ದಾನೆ. ಸೊ ತುಂಬ ಹತ್ಕೊಂಡು ಎದ್ದ. ಅದಕ್ಕೆ ಒಂದು ಸಮಾಧಾನ ಮಾಡೋಕ್ಕೆ ಒಂದು ಲಾಲಿ ಹಾಡು ಹಾಡ್ತಾ ಅವನ್ನ ಎತ್ಕೊಂಡು ಕೂತಿದ್ದೆ. ತುಂಬ ಆರಾಮಾಗಿ ನೆಮ್ಮದಿಯಾಗಿ ಕೂತಿದ್ದ. ಇಷ್ಟೇ ಇವತ್ತಿನ ನಮ್ಮ ದಿನ. ಹೇಗಿತ್ತು ನಿಮ್ಮ ದಿನ ಅಂತ ಹೇಳಿ. ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲದೇ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ದಟ್ ಈಸ್ ಅ ವೆರಿ ಟ್ರೂ ಮೆಸೇಜ್. ತುಂಬ ಜನ ಅನ್ಸಬ್ಸ್ಕ್ರೈಬರ್ಸು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಚೇಂಜಸ್ ಬೇಕು ಅಂದರೆ ಆನ್ವರ್ಡ್ಸ್ ನಾನು ಕೊಡ್ತಾ ಹೋಗ್ತೀನಿ. ನನ್ನ ಜೆನ್ಯೂನ್ ರಿವ್ಯೂ ನಾನು ಕೊಡ್ತಾ ಹೋಗ್ತೀನಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಆನ್ವರ್ಡ್ಸ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ, ಯೂಸ್ಫುಲ್ ವಿಡಿಯೋಸು ನಿಮಗೆ ಬರ್ತಾ ಇರುತ್ತೆ. ಇವತ್ತಿನ ವಿಡಿಯೋ ಅಥವಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್, ಒಂದು ಶುಭರಾತ್ರಿ ಎಲ್ರಿಗೂ.